ಕೇಳಿಕೊಂಡು ಈತನು ಮಹಾಶಿವ ಭಕ್ತನು. ಈತನನ್ನು ಯಾವ ರೀತಿಯಿಂದ ಹಿಡಿಯಬೇಕೆಂಬುದನ್ನು ಅರಿಯದೆ
ಅಲಂಕಾರ ಮಾಡುವ ಮುಖಾಂತರ ಪ್ರಯತ್ನ ಮಾಡ್ತಿರ್ತಾರೆ. ದಯವಿಟ್ಟು ತಾಯಂದಿರು ಲೈನ್ ಹಾಕಿದ್ದಾರೆ. ಈಗ ಇನ್ನೊಂದು ಧಾರ್ಮಿಕ ಸಭೆ ಆರಂಭವಾಗುವುದು. ದಯವಿಟ್ಟು ಮಹಾಸ್ವಾಮಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ನಮ್ಮ ಶಿವಮಾಲಾಧಾರಿಗಳು ದ್ವಾರಪಾತ್ರ ಇದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಮಠಾಧೀಶರನ್ನ, ಗಣ್ಯಮಾನ್ಯರನ್ನ ವೇದಿಕೆಗೆ ಕರೆತರುವಂತಹ ಆಶೀರ್ವಾದ ಶ್ರೀರಕ್ಷೆಯೊಂದಿಗೆ ಸಮಸ್ತರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತಹ ನಮ್ಮ ಮಂಜುನಾಥ ಸ್ವಾಮಿ ಹಿರೇಮಠ ಹೆಚ್ಚುವರಾಪುರ ವೇದಾಂತ ರಾಮನ್ ರೆಡ್ಡಿ ಅವರನ್ನು ಕೂಡ ಸಮಸ್ತರ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಮತಿ ಗೋದಾರಿದ್ರಮ್ಮ ಮತ್ತು ಶ್ರೀ ವೀರೇಶಪ್ಪ ಎಚ್ ದಂಪತಿ ಇವರನ್ನು ಕೂಡ ಗೌರವದ ಮುಖಾಂತರ ಸಮಸ್ತರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉದ್ಘಾಟನೆಗಳೇನಾಗುತ್ತೆ ಅನ್ಕೊಂಡಿ ನಾನು ಶಿವಲಿಂಗ ತಾತನ ಮಠದಲ್ಲಿ 1912 ನಮ್ಮ ತಾಯಂದಿರ ಉಡುಪುಟ ಕಾರ್ಯಕ್ರಮ ಹಾಗೂ 7 ವರ್ಷದ ಶಿವಮಾಲೆ ಏನು ಬಹಳಷ್ಟು ಶಿವ ಮತ್ತು ಅಂದರೆ ನಮ್ಮ ಹೆಚ್ಚುವರಾಪುರ ಮತ್ತು ಯಾವ ಚಿಕ್ಕಲ ಗ್ರಾಮದಿಂದ ಅಧಿಕವಾಗಿ ಇವತ್ತು ಹೋಗ್ತಿದ್ದಾರೆ, ಇವತ್ತು ನಾಳೆ. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳುತ್ತಾ ಇದನ್ನ ವೇದಿಕೆ ಮೇಲಿರುವಂಥ ಪರಮಪೂಜ್ಯ ಶ್ರೀ ದೇವ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿ ಶಂಭುಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಮಠದ ಪರಮಪೂಜ್ಯರಾಗಿರುವಂಥ ಏನು ಗಳಿಸಬೇಕಾದವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇದು ಬಂದಿರುವಂಥ ಎಲ್ಲ ತಾಯಂದಿರು ಹಾಗೂ ಮಾಲಗಾರರು ಹಾಗೂ ಇನ್ನೊಬ್ಬ ನಮ್ಮ ಹೆಚ್ಚುವರಾಪುರ ಗ್ರಾಮದ ಮಂಜುನಾಥ ಹಿರೇಮಠ ತಾತವರ ಪಾದಕ್ಕೆ ನಮಸ್ಕರಿಸುತ್ತಾ, ರಾಘವೇಂದ್ರ ಅವರು 8 ಜನ ಇರೋಂಥ ಮಠ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಂದ್ರೆ 2013ರಿಂದ ಈ ಮಠಕ್ಕೆ ಬರ್ತಿದ್ದೀನಿ. ಅಂದ್ರೆ ಕೇವಲ 1 2 4 ಜನ 5 ಜನ 10 ಜನ 20 ಜನ 50 ಜನ ಅಂದ್ರೆ ಎಲ್ಲಿ ಬರ್ತಿರ್ತಿತ್ತು ಅಲ್ಲಿ ಅಧಿಕವಾಗಿ ಅಭಿವೃದ್ಧಿ ಅಂತ ಹೋಗ್ತಿತ್ತು. ಹಾಗಾಗಿ ಇವತ್ತಲ್ಲಿ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಪ್ರತಿ ವರ್ಷ 1000 ಜನಕ್ಕೆ ಈ ಉಡಿ ತುಂಬಂತ ಕಾರ್ಯಕ್ರಮ ನಿಜವಾಗಿ ಬಹಳಷ್ಟು ಸಂತೋಷ ಆಗ್ತಿದೆ. ಯಾಕಂದ್ರೆ ಈ ಮಠದ ಶಕ್ತಿ ಕೂಡ ಅಷ್ಟು ಇರ್ತೈತೆ. ಹಾಗಾಗಿ ಇವತ್ತೇನು ಸ್ಟೇಜಿಗೆ ಒಂದು ಕಳೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಆ ಶಕ್ತಿವಂತ ಈ ಭಾಗದ ದೊಡ್ಡ ಪರಮ ಪೂಜ್ಯರು. ಯಾಕಂದ್ರೆ ಮನುಷ್ಯನ ಬದಲಾವಣೆ ಮಾಡಲಿಕ್ಕೆ ಅವರು ಪ್ರಾಮಾಣಿಕವಾಗಿ ಅವರ ಏನು ವಾಕ್ಯದಿಂದ ಏನ್ ಹೇಳ್ತಾರೆ ಅದು ಬಹಳಷ್ಟು ಮುಖ್ಯ. ಯಾಕಂದ್ರೆ ಅನೇಕ ವಿಚಾರಗಳನ್ನ ಒಂದೊಂದು ಮಾತು ಕೂಡ ಅರ್ಥ ಗರ್ಭಿತವಾಗಿರ್ತಿದೆ. ಮನುಷ್ಯನ ಜೀವನ ಹೆಂಗಿರ್ಬೇಕು, ನಾವು ಭಕ್ತಿ ಅಂದ್ರೆ ಏನು, ದೇವಸ್ಥಾನ ನಾವು ದೇವರಿಗೆ ನಡೆಯುವಂತ ಆಚಾರ ವಿಚಾರಗಳು ಹೆಂಗಿರ್ಬೇಕು, ನಮ್ಮ ಭಾರತ ಏನು, ನಮ್ಮ ಸಂಸ್ಕೃತಿ ಏನು, ಇದ್ರ ಬಗ್ಗೆ ಬಹಳಷ್ಟು ಅನುಭವಗಳಂತ ಪರಮ ಪೂಜ್ಯರು. ಯಾಕಂದ್ರೆ ಅನೇಕ ವೇದಿಕೆ ಮೇಲೆ ಬಹಳಷ್ಟು ವೇದಿಕೆ ಮೇಲೆ ನಾವು ನೋಡಿದ್ವಿ. ಇಡೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇಡೀ ನಾವು ಯಾವ ರೀತಿ ನಮ್ಮ ಸಂಸ್ಕೃತಿ ಮತ್ತೆ ಉಳಿಸೋದ್ರೊಳಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಏನಿರ್ಬೇಕಂಬುದು ಬಹಳಷ್ಟು ಹೇಳ್ತಾರೆ. ಅನೇಕ ಜನ ನಮ್ಮ ತಾಯಿದ್ದು ತಾವೆಲ್ಲ ಬಂದ್ರಿ ಅನೇಕ ಭಾಷೆಗಳಲ್ಲಿ ನಾನು ಹೇಳ್ತಿರ್ತೀನಿ. ಯಾಕಂದ್ರೆ ಇವತ್ತು ಈ ಬಡತನ ನಿರ್ಮೂಲನ ಆಗ್ಬೇಕಂದ್ರೆ
ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟಾಗ ಮಾತ್ರ ನಮ್ಮ ಬಡತನ ಕಮ್ಮಿ ಆಗಕ್ಕಾಗೋದು. ಯಾಕಂದ್ರೆ ನಾನು ಒಂದು ಗದ್ದೆ ಕೆಲಸ ಮಾಡಕ್ ಹೋಗ್ತಂದ್ರೆ ನಮ್ಮ ಮಕ್ಕಳು ಕೂಡ ಅವ್ರ ಶಾಲೆ ಬಿಡಿಸಿ ಕರ್ಕೊಂಡು ಹೋಗೋದ್ ಮುಂಚೆಲ್ಲ ಅವ್ರಿಗೆ ಒಳ್ಳೆ ಶಿಕ್ಷಣ ತಾವೆಲ್ಲ ಕೊಡಬೇಕು. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಬಹಳ ಸಣ್ಣ ಮಕ್ಕಳಿಗೆ ಮದುವೆ ಆಗದಂತ ಯಾವ್ದಾದ್ರು ತಾಲೂಕಿದ್ರೆ ಅದು ಕುರುಗೋಡು ಕಂಪ್ನಿ. ದಯವಿಟ್ಟು ನೀವು ಕೈ ಮುಗ್ದೆ ಅಂತೀವಿ. 14 ವರ್ಷ 15 ವರ್ಷಕ್ಕ ಮಕ್ಕಳು ಮದುವೆ ಮಾಡಿಕೊಟ್ರೆ ನಿಜವಾಗ್ಲೂ ಒಳ್ಳೇದಾಗಲ್ಲ. ಯಾಕಂದ್ರೆ ಅವ್ರಿಗೊಂದು ಒಳ್ಳೆ ಶಿಕ್ಷಣ ಕೊಟ್ಟು 18-19 ವರ್ಷ ಬಂದ ಮೇಲೆ ಆ ಮಕ್ಕಳಿಗೆ ಮದುವೆ ಮಾಡಿಕೊಟ್ರೆ ಒಳ್ಳೇದಾಗ್ತೈತಿ. ಯಾಕಂದ್ರೆ ಅನೇಕ ಕೇಸ್ಗಳು ತಿಂಗಳಿಗೆ 1-2 ಕೇಸ್ ಅಲ್ಲಿ ಬರ್ತಾವ. 15 ವರ್ಷ ಆಯ್ತು, ಮದುವೆ ಆಯ್ತು, ಅಧಿಕಾರಿಗಳು ಬಂದ್ರು, ಕರ್ಕೊಂಡು ಹೋದ್ರು. ಅವ್ರಿಗೆ ಅಂದ್ರೆ 15 ವರ್ಷದ ಮಗು ಅಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕನ್ನೋದು ಕೂಡ ಗೊತ್ತಿರಲ್ಲ. ಯಾಕಂದ್ರೆ ಜೀವನ ಪೂರ್ತಿ ಗಂಡನ ಜೊತೆ ಇರ್ಬೇಕಂದ್ರೆ ಅಷ್ಟು ಬುದ್ಧಿ ಕೂಡ ಇರಲ್ಲ, ಜ್ಞಾನ ಕೂಡ ಇರಲ್ಲ. ನಮ್ ಜವಾಬ್ದಾರಿಗಳನ್ನ ನಾವು ಬೇಗ ಕೈ ತೋರ್ಕೊಂಡ್ಬಿಡಲ್ಲ ಅನ್ನೋದು ಕೆಲವೊಂದು ತಂದೆ ತಾಯಿಗಳು ಬೇಗ ಮದುವೆ ಮಾಡ್ಕೊಳ್ತಾರೆ. ಆ ತರ ಮಾಡೋದ್ ಬೇಡ. ಅವ್ರು ಕೂಡ 18-20 ಒಂದು ಡಿಗ್ರಿ ಓದ್ಮೇಲೆ ಮದುವೆ ಆದ್ರೆ ಆ ಕುಟುಂಬನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿ ಜೀವನ ಮಾಡ್ಬೇಕು, ಆ ಕುಟುಂಬ ಸಂಸಾರನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಕೂಡ ನಮ್ಮ ಮಗಳಿಗೆ ಗೊತ್ತಾಗ್ತದೆ. ಹಾಗಾಗಿ ಈ ಸಾಮೂಹಿಕ ಏನು ಬಾಲ್ಯ ವಿವಾಹ ಪದ್ಧತಿಯನ್ನು ತಾವು ದಯವಿಟ್ಟು ಏನ್ ತೆಗಿಬೇಕು. ಅದಾದ್ಮೇಲೆ ಇವತ್ತು ಬಹಳಷ್ಟು ಬೇಗ ಹೋಗ್ತಿದ್ದೀನಿ. ಯಾಕಂದ್ರೆ ಪ್ರತಿ ವರ್ಷ 1 ತಾಸು 2 ತಾಸು ಅಂತ ಇದ್ದೇ ಇರ್ತಿದ್ದೆ. ಯಾಕಂದ್ರೆ ನಮ್ಗೆ ಕಂಪ್ನಿಯಲ್ಲಿ 11ನೇ ತಾರೀಕು ವಾರಣಾಸಿ ಅಂತ ಐತಿ. ವಾರಣಾಸಿಯಿಂದ ಈ ತುಂಗಭದ್ರಾ ಆರತಿ ಮಾಡ್ತಿದ್ವಿ. 12ನೇ ತಾರೀಕು ಉತ್ಸವ, ಕಂಪ್ನಿ ಉತ್ಸವ ಮತ್ತು ಕುರುಗೋಡು ಉತ್ಸವ. ಈ ಸತಿ 2 ಉತ್ಸವಗಳನ್ನ ಪ್ರಾರಂಭ ಮಾಡ್ತಿದ್ವಿ. ಬಹಳ ಒಳ್ಳೆ ಆ ತುಂಗಭದ್ರಾ ಆರತಿ ಅಂತ ನಿಮ್ಮ ಇದರಲ್ಲಂತೂ ನೋಡಕ್ಕಾಗಲ್ಲ. ಯಾಕಂದ್ರೆ ನಾವು ವಾರಣಾಸಿಗೆ ಹೋಗಿ ಇದೇನು ಆರತಿ ನೋಡಕ್ಕಾಗಲ್ಲ. ನೀವು ಸೇವ್ ಮಾಡ್ತೀವಿ. ಇವತ್ತೇನು ಕಂಪ್ನಿಯಲ್ಲಿ 11ನೇ ತಾರೀಕು ನಡೀತಿದೆ. ಅದೇ ರೀತಿ 15ನೇ ತಾರೀಕು ಕುರುಗೋಡು ದೊಡ್ಡ ಬಸವನ ಗುಡಿ ಮುಂದೆ ಅದೇ ಆರತಿ. ಅಲ್ಲಿ ಕೂಡ ಏನು ವಾರಣಾಸಿಯಿಂದ ಬಂದಂತ ಗುರುಗಳು ಅಲ್ಲಿ ಕೂಡ ಆರತಿಯನ್ನು ಮಾಡ್ತಿದ್ದಾರೆ. ತಾವು 11-12 ಕಂಪ್ನಿ ಉತ್ಸವ, 15-16 ಕುರುಗೋಡು ಉತ್ಸವ ತಾವೆಲ್ಲರೂ ಕೂಡ ಬರಬೇಕು. ಯಾರು ಕೂಡ ಮತ್ತೆ ಗಂಡನ ಯಾರನ್ನ ಹೋಗ್ತಾರೆ ಅಂದ್ರೆ ಯಜಮಾನ್ರು ಯಾರನ್ನ ಹೋಗ್ತಾರೆ ಅಂದ್ರೆ ಬರ್ಬೇಕು. ನಾನು ಕೂಡ ಒಬ್ಬ ಬಡ್ಡಿ MLA ಹೇಳ್ಯಾರ. ನನ್ನ ಕೂಡ ನನ್ನ ಮಕ್ಕಳ ನಾನು ಎಲ್ಲರೂ ಕುಟುಂಬ ಸಮೇತ ನಾವು ಬರ್ತಂತಂದು ಅವ್ರು ಎಲ್ಲರೂ ಬರ್ತಾರೆ. ನಿಮ್ಗೆ ದುಡ್ಡು ಕೊಡ್ತಾರಂತೆ. ಅದು ಕಾರ್ಯಕ್ರಮ ಮಾಡ್ತಿರೋದು ನಿಮ್ಗೋಸ್ಕರ. ಹಂಗಂದ್ರೆ ನಾವೆಲ್ಲೋ ನೋಡ್ತೀವಿ ಹಂಪಿ ಇನ್ನೊಂದೆಲ್ಲೋ ಉತ್ತರ ಕರ್ನಾಟಕ ಎಲ್ಲೋ ಉತ್ಸವ ಆಗ್ತಿರ್ತೈತಿ, ಅದ್ ನೋಡ್ತೀವಿ. ಆದ್ರೆ ಅದೇ ತರ ಇವತ್ತು ಕುರುಗೋಡು ಇತಿಹಾಸದಲ್ಲಿ ಐತಿಹಾಸಿಕ ನೆಲ ಕುರುಗೋಡು ಅದ್ರ ಉತ್ಸವ ಏನಿರ್ತಿತ್ತು 15-16ನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ಬಂದು ನೋಡ್ಬೇಕು. ಅದೇ ರೀತಿ ಕಂಪ್ನಿಯಲ್ಲಿ ಕೂಡ 11-12 ಕುಟುಂಬ ಸಮೇತ ಬಂದು ತಾವೆಲ್ಲ ನೋಡ್ರಿ ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಿ ನಮ್ಮ ತಾಯಂದ್ರು ಇನ್ನ ಹೆಚ್ಚೆಚ್ಚು ಆ ಶಿವನ ಆಶೀರ್ವಾದ ತಮ್ಮ ಮೇಲೆ ಇರಲಿ. ತಮ್ಮ ಕುಟುಂಬ ಇನ್ನ ಅನೇಕ ಏನು ಅಭಿವೃದ್ಧಿ ಮತ್ತೆ ಒಳ್ಳೆ ಜ್ಞಾನ ಆ ಶಿವ ಪರಮಾತ್ಮ ತಮ್ಮ ಮೇಲೆ ನೀಡಲಿ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪರಮ ಪೂಜ್ಯರು ಮತ್ತು ಹಿರಿಯರು ಮತ್ತು ತಾಯಂದ್ರಿಗೆ ಒಂದ್ಸುತ್ತ ನನಗೆ ಕಂಡು ಈ ಸನ್ಮಾನ ಮಾಡಿಕ್ಕೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲತ್ತದೆ. ಅಂತ ಬರ್ತಾರೆ. ಸಾಮಾನ್ಯ ಜನರು ಬರೋದು ಬಹಳ ಕಷ್ಟ. ಹಾಗಾಗಿ ರಾತ್ರಿ ಸಂದರ್ಭದಲ್ಲಿ ವಾಹನ ವ್ಯವಸ್ಥೆಯನ್ನು ಕೂಡ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾರೆ. ಹಾಗೆ ಪುಸ್ತಕ ಮತ್ತು ಮಠದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪತ್ರಿಕಾ ವರದಿಯನ್ನು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಶ್ರೀಮಠದ ಬೆಳವಣಿಗೆಯ ಕುರಿತಾಗಿರ್ತಕ್ಕಂತಹ ಪತ್ರಿಕಾ ವರದಿಯನ್ನು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಗಮಿಸಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन् महादेव जय मंगलम जय नमः पार्वतीश्वर महादेव जगद्गुरु पंचाचार्य महाराज की माता अन्नपूर्णेश्वर महाराज की सकल ಅದೇ ರೀತಿ ಇಂದು 2026 ಈ ಜನವರಿ ಕಳೆದ್ಬಿಟ್ಟು ಈಗಾಗಲೇ ಫೆಬ್ರವರಿ ಪ್ರಾರಂಭವಾಗಿದೆ.
ಈ ದಿನ ಶುಭ ದಿನ ಅಂತ ಹೇಳ್ಬೋದು. ನಮ್ಮ ಪರಮ ಪೂಜ್ಯರು ಪ್ರತಿ ವರ್ಷವೂ ಕೂಡ ನಮ್ಮ ನಾಡಿನ ಒಳಿತಿಗಾಗಿ ದೇವಿಗೂ ಕೂಡ ತಾಯಿ ಬನಶಂಕರಿ ದೇವಿ ಆರಾಧನೆಯನ್ನು ಮಾಡ್ತಾರೆ ಮತ್ತು ಜೊತೆಯಲ್ಲಿ ನಾಡಿನ ಒಳಿತಿಗಾಗಿ ಜನರ ಕಲ್ಯಾಣಕ್ಕಾಗಿ ಅವರ ಮನೆಗಳಲ್ಲೂ ಕೂಡ ಇಂದು ಅವರ ಒಂದು ಯಾವುದೇ ಒಂದು ಆತಂಕ ಇರಬಹುದು ಆ ಎಲ್ಲ ಆತಂಕಗಳನ್ನು ದೂರ ಮಾಡುವಂತ ಕೆಲಸವನ್ನ ನಮ್ಮ ಪರಮ ಪೂಜ್ಯರು ಮಠದಿಂದ ಇವತ್ತು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಬಹಳ ಅವಿಸ್ಮರಣೀಯ ದಿನ. ಪ್ರತಿಯೊಬ್ಬರಿಗೂ ಭಗವಂತ ಈ ಭೂಮಿ ಮೇಲೆ ಬದುಕಲು ಜೀವವನ್ನು ಕೊಡ್ತಾನೆ. ಆ ಬದುಕಲು ಕೊಟ್ಟಂತ ಜೀವಕ್ಕೆ ಒಂದು ಪುನರ್ಜೀವನ ಮತ್ತು ಜನ್ಮ ಮತ್ತು ಮನಸ್ಸಿಗೆ ಒಂದು ಚೈತನ್ಯವನ್ನು ನೀಡುವಂತ ಕೆಲಸವನ್ನ ನಮ್ಮ ಪರಮ ಪೂಜ್ಯರಾದಂತ ಶ್ರೀ ಗಣೇಶನಾಥನವರು ಈ ಮಠದ ಮೂಲಕ ಎಲ್ಲರಿಗೆ ಅವರು ಯಾವಾಗಲೂ ಕೂಡ ಶುಭ ಕಾರ್ಯಕ್ರಮಗಳ ಮೂಲಕ ಎಲ್ಲ ಜನರಿಗೆ ಮಾನಸಿಕವಾಗಿ ಸಂತೋಷ, ಆನಂದ, ನೆಮ್ಮದಿ, ಆರೋಗ್ಯವನ್ನು ಕೊಡುವಂತ ಕಾರ್ಯವನ್ನ ಈ ಮಠದ ಮೂಲಕ ಅವರ ಪರಂಪರೆಯನ್ನು ಬೆಳೆಸ್ತಾ ಬಂದಿದ್ದಾರೆ. ಎಲ್ಲ ಈ ಒಂದು ಗ್ರಾಮದ ನಮ್ಮ ಹೆಚ್ಚುವರಿ ಮರ ಇರ್ಬೋದು, ಮತ್ತೆ ಸೊಲ್ಲಾಪುರ ಇರ್ಬೋದು, ಚಿನ್ನಳ ಇರ್ಬೋದು, ಮತ್ತೆ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಿಂದಲೂ ಕೂಡ ಪ್ರತಿ ವಾರನೂ ಕೂಡ ಈ ವಾರದ ಮಠದಲ್ಲಿ ಪ್ರತಿ ವಾರನೂ ಕೂಡ ಎಲ್ಲರಿಗೂ ಈ ತಾಯಿ ಆರಾಧನೆಗೆ ಮತ್ತು ಪ್ರತಿ ಹುಣ್ಣಿಮೆಯೂ ಕೂಡ ಈ ಭಕ್ತಿಗೆ ಎಲ್ಲರೂ ಬರ್ತಾ ಇರ್ತಾರೆ. ನಮ್ಮ ಮಠದ ವಿಶೇಷತೆ ಏನಂದ್ರೆ ತಾತ್ಮರು ಎಲ್ಲ ಬಡ ಮಕ್ಕಳಾಗಿರ್ಬೋದು, ಅವರು ಯಾವುದೇ ಊರಿಂದ ಬಂದಿರ್ಬೋದು, ಎಲ್ಲರಿಗೂ ಕೂಡ ಅನ್ನದಾಸೋಹ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಈ ಅನಾಥ ಮಕ್ಕಳಾಗಿರ್ಬೋದು, ತಂದೆ ತಾಯಿ ಇಲ್ಲಂತ ಬಡವರ ಮಕ್ಕಳಿಗೂ ಕೂಡ ಇವತ್ತು ಶಿಕ್ಷಣ ಆಗಿರ್ಬೋದು, ಅವರಿಗೆ ಅಕ್ಷರ ಜ್ಞಾನ ಆಗಿರ್ಬೋದು, ಅನ್ನ ಆಗಿರ್ಬೋದು, ಆಶ್ರಯ ನೀಡುವಂತ ಕೆಲಸವನ್ನ ಮಠದಿಂದ ಪರಮ ಪೂಜ್ಯರು ನೆರವೇರಿಸ್ಕೊಡ್ತಾ ಬಂದಿದ್ದಾರೆ. ವೃತ್ತಿ ಬಂದ್ಮೇಲೆ ಆರ್ಥಿಕವಾಗಿ ಸದೃಢರಾಗುವ ಜೊತೆಗೆ ಕೌಟುಂಬಿಕ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡ್ತೀವಿ. ಆದರೆ ಅವರು ಕೌಟುಂಬಿಕ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡದೇನೆ ಬೆಳಗ್ಗೆ ಒಂದು 6 ಗಂಟೆ ನಮ್ಮ ಪಾರ್ವತಿ ಶಿವಹರ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಶ್ರೀ ಬನಶಂಕರಿ ಮಾತಾ ಕಿ, ಶ್ರೀ ಜ್ಞಾನ ಜ್ಯೋತಿ ಜಡೇಶ ಶಿವಲಿಂಗ ಮಂದಿರದ ಆರಾಧ್ಯ ದೇವರಾಗಿರುವ ಶ್ರೀ ಬನಶಂಕರಿ ಮಾತೆಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪ್ರತಿ ವರ್ಷದ ಪದ್ಧತಿಯಂತೆ ಮುತ್ತೈದೆಯ ತಾಯಂದರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ, ಚತುರ್ಮುಡಿ ಕಾರ್ಯಕ್ರಮದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಿ ಧರ್ಮ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಉಪಾಚಾರ್ಯ ರತ್ನರು, ಹಿರಿಯರು, ಪಂಡಿತರು, ಉತ್ತಮ ವಾಗ್ಮಿಗಳು ಆಗಿರುವಂತಹ ಶ್ರೀ ಶತಸ್ತ್ರ ಬ್ರಹ್ಮ ವಾಮದೇವ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಂಪಿ ಸಾಗರ ದೇವರ ಮಠ ಎಮ್ಮೆಣ್ಣವರು ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಶ್ರೀಮಠದ ಒಡೆಯರಾಗಿರುವ ಜಡೇಶ ತಾತನವರೇ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಮಸ್ತ ಸತ್ಪತ್ತರೇ, ವಾತ್ಸಲ್ಯ ಮೂರ್ತಿಗಳ ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಂಗದೊಳಗೆ ನೆಲೆಸಿರುವಂತಹ ಭಗವಂತನ ಚಿತ್ತೋತಿಗೆ ಶರಣು ಶರಣಾರ್ಥಿ. ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಜಡೇಶ ಶಿವಲಿಂಗ ಮಂದಿರದ ಈ ಪುಣ್ಯ ತಾಣದಲ್ಲಿ ಸದಾ ಪುಣ್ಯದ ಕಾರ್ಯಗಳನ್ನೇ ಮಾಡ್ತಾ ನಮ್ಮ ಜಡೇಶ ಬಂದಿದ್ದಾರಾಗಿದ್ದಾರೆ. ಈ ಉಡಿ ತುಂಬುವ ಕಾರ್ಯಕ್ರಮ ಯಾಕೆ ಮಾಡಿದ್ರು ಅಂದ್ರೆ ನಮ್ಮ ಎಲ್ಲ ಶಿವಮಾಲಾಧಾರಿಗಳೆಲ್ಲರೂ ಆ ಶಿವಮಾಲಾಧಾರಿಗಳಾಗಿ ವ್ರತವನ್ನು ಆಚರಣೆ ಮಾಡಿ ಆ ಶಿವಮಾಲಾಧಾರಿಗಳು ಜ್ಯೋತಿರ್ಮುಡಿಯನ್ನ ಬ್ರಹ್ಮಾರಂಭ ಸಹಿತ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನಕ್ಕೆ ಅರ್ಪಣೆ ಮಾಡಬೇಕು ಅಂತಂದೇಳಿ ಜ್ಯೋತಿರ್ಮುಡಿ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಮುತ್ತೈದೆ ಉಡಿ ತುಂಬುವ ಕಾರ್ಯಕ್ರಮ ಮಾಡ್ಕೊಂಡು ಬಂದವರಾಗಿದ್ದಾರೆ. ಜ್ಯೋತಿರ್ಮುಡಿ ಬಹುಶಃ ನಮ್ಮ ಶಿವಮಾಲಾಧಾರಿಗಳೆಲ್ಲರೂ ಒಂದು ವಿಷಯ ತಿಳ್ಕೋಬೇಕು. ನಾವೆಲ್ಲ ಏನು ಶಿವಮಾಲೆಯನ್ನು ಧಾರಣೆ ಮಾಡ್ತಿದ್ದೀವಲ್ಲ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಯಾರು ಹಾಕಿದ್ರಂದ್ರೆ ಇದನ್ನ ಆ ಶ್ರೀಶೈಲ ಮಲ್ಲಯ್ಯನ ಮಾಲಾಧಾರಿಯಾಗಿ ಸಾಕ್ಷಾತ್ ಪಾರ್ವತಿ ಮಾತೆ ಈ ಮಾಲೆಯನ್ನು ಧಾರಣೆ ಮಾಡಿದ್ದ. ಅದಾದ ನಂತರ ಮಹಾವಿಷ್ಣು, ಬ್ರಹ್ಮದೇವ, ಇಂದ್ರಾದಿ ಅಷ್ಟದಿಕ್ಪಾಲಕರು, ಸನಕಾದಿ ಮಹರ್ಷಿಗಳು, ಸಪ್ತ ಋಷಿಗಳು, ಹೀಗೆ ಎಲ್ಲ ದೇವಾನ ದೇವತೆಗಳು ಆ ಶಿವನ ಕೃಪೆ ಪಡ್ಕೊಳ್ಬೇಕು, ಶಿವನ ಆಶೀರ್ವಾದ ಪಡ್ಕೊಳ್ಬೇಕಂತಂದೇಳಿ ಈ ಒಂದು ವ್ರತವನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು.
ಮಾತೆ ಪಾರ್ವತಿ ಮಾತೆಯಿಂದ ಪ್ರಾರಂಭ ಆದಂತಹ ಶಿವಮಾಲ ಕಾರ್ಯಕ್ರಮ ಸುಮಾರು ಇವತ್ತು ಕಲಿಯುಗದವರೆಗೆ ಇಂದಿನವರೆಗೆ ಆಧುನಿಕದ ತಾಂತ್ರಿಕತೆ ಯುಗದವರೆಗೆ ಅದು ಮುಂದುವರೆಕೊಂಡು ಬಂದಿದೆ. ನಾವೆಲ್ಲರೂ ಪೂಜೆ ಮಾಡ್ತೀವಿ. ಎಲ್ಲಿ ತನಕ ಪೂಜೆ ಮಾಡ್ತೀವಿ ಅಂತಂದ್ರೆ ನಮಗ ದೇವರಿಂದ ಏನ್ ಬೇಕಲ್ಲ ವರ, ಅದರಿಂದ ಏನು ಆಶೀರ್ವಾದ ಬೇಕಲ್ಲ ಅದು ಸಿಗೋರಿಗೆ ಮಾತ್ರ ಪೂಜೆ ಮಾಡ್ತೀವಿ. ಅಂದ್ರೆ ನಾವು ಮಾಡೋದು ಪೂಜೆ ನಮಗೆ ಬೇಕು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಬೇಕಂತ ಪೂಜೆ ಮಾಡ್ಕೊಳ್ತೀವಿ. ಅದಕ್ಕೆ ಮಹಾತ್ಮರು ಹೇಳಿದ್ರು, ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ ಎಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರಿ ಈ ಜನ್ಮ ಬದುಕಿಲ್ಲ ಶಿವನ ನೆನೆಯಿರು ಚನ್ನಮಲ್ಲಿಕಾರ್ಜುನ ದೇವರ ದೇವ ಪಂಚ ಮಹಾಪಾತಗಳೆಲ್ಲ ಮುಕ್ತಿ ಪಡೆದರು. ನಿಮ್ಮೆಲ್ಲರಿಗೆ ದೇವರ ಸ್ಮರಣೆ ಅಂದ್ರೆ ಏನು? ದೇವರ ಸ್ಮರಣೆ ಅಂದ್ರೆ ದೇವರ ಪೂಜೆ ಅಂದ್ರೆ ನೀವು ಬೇಡಿದ್ದನ್ನು ಕೊಡೋದು ಅಷ್ಟೇ. ಆದ್ರೆ ಒಂದು ವಚನದಲ್ಲಿ ಅಕ್ಕ ಮಹಾದೇವ ಹೇಳ್ತಾಳೆ, ನಾವೆಲ್ಲರೂ ಈ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಸೂರ್ಯ ಹುಡ್ತಾನ, ಮತ್ತೆ ಅದು ಹುಟ್ಟುವ ಕಾಲಕ್ಕೆ ಉದಯ ಆಗ್ತಾರೆ, ಮುಳುವ ಕಾಲಕ್ಕೆ ಅದು ಅಸ್ತಮ ಆಗ್ತಾರೆ. ಉದಯ ಮತ್ತು ಅಸ್ತಮದ ನಡುವೆ ನಾವೆಲ್ಲ ಖುಷಿ ಪಡ್ತೀವಿ. ಯಾವಾಗ ಖುಷಿ ಪಡ್ತೀವಿ ಅಂದ್ರೆ ಬರ್ತಡೇ ಬಂತಂದ್ರೆ ಖುಷಿ ಪಡ್ತೀವಿ. ನನಗೆ 10ನೇ ವರ್ಷ ಬರ್ತಡೇ ಬಂತು, 20ನೇ ವರ್ಷ ಬರ್ತಡೇ ಬಂತು, 40ನೇ ವರ್ಷ ಬರ್ತಡೇ ಬಂತು, 50 ಬಂತು, 70 ಬಹಳ ಖುಷಿ ಪಡ್ತೀವಿ. ಹೆಂಗ ನೀವು ಬರ್ತಡೇ ಕಳಿತೀರಲ್ಲ ಹಂಗಂಗ ಆಯುಷ್ಯವನ್ನ ಕಳೆದಂಗಿರೋದಲ್ಲ. ಬಹಳ ಜನರಿಗೆ ಬರ್ತಡೇ ಬಂದ್ರೆ ಬಹಳ ಖುಷಿ ಅಷ್ಟೇ ಅದು. ಆದ್ರೆ ಆಯುಷ್ಯ ತೀರೋದ್ರೊಳಗ ನೀವು ಎಷ್ಟರ ಮಟ್ಟಿಗೆ ಜನರಿಗೆ ಒಳ್ಳೆಯದನ್ನು ಮಾಡಿದಿರಿ, ಉಪಕಾರವನ್ನು ಮಾಡಿದಿರಿ, ಸಹಾಯವನ್ನು ಮಾಡಿದಿರಿ, ಸಹಕಾರವನ್ನು ಮಾಡಿದಿರಿ, ಎಷ್ಟು ಜನರಿಗೆ ಕಣ್ಣೀರನ್ನ ಒರೆಸಿದಿರಿ, ಎಷ್ಟು ಜನರಿಗೆ ನಿಮ್ಮ ಕೈಯಾರೆ ಸಹಾಯವನ್ನು ಮಾಡಿದಿರಿ, ಎಷ್ಟು ಜನರ ದುಃಖಕ್ಕೆ ಅವರಿಗೆ ಧೈರ್ಯ ತುಂಬ ಮಾತುಗಳನ್ನು ಹೇಳಿರಿ. ಇದೆಲ್ಲ ನಾವು ನೆನಪಿಟ್ಕೊಳ್ಳಲ್ಲ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಜನರಿಗೆ ನೋಟು ಎಣಿಸುವ ಇರುವಂತಹ ಏಕಾಗ್ರತೆ ಪೂಜೆ ಮಾಡೋ ಕಾಲಕ್ಕೆ ಇರಂಗಿಲ್ಲ. ಹೌದು, ನೋಟು ಎಣಿಸ್ತಿರ್ಲಿಲ್ಲ. ನೀವು ತಾಯಂದರು ತಿಂಗಳ ಕೆಲಸ ಎಣಿಸ್ತೀರಿ, ಇವರು ತಿಂಗಳ ಪಗಾರ ಬಂದ್ರೆ ಅದನ್ನ ಎಣಿಸ್ತಾರ, ವರ್ಷಕ್ಕೊಮ್ಮೆ ನಮ್ಮ ರೈತರು ಎಣಿಸ್ತಾರ. ಅದ್ರಲ್ಲಿ ಏಕಾಗ್ರ ಯಾರಾದ್ರೂ ಬಂದು ಕತ್ಲ ಮಾಡಿದ್ರಪ್ಪ ಅಂದ್ರೆ ಕಪಾಳಕ್ಕೆ ಮಕ್ಕಳು ಒಂದು ಎಲ್ಲೆತ್ತು ಬಿಟ್ಟು ಸುಮ್ಕೊಂಡ್ರೆ ನೋಟು ಎಣಿಸ್ತಾರ, ಕನ್ಫ್ಯೂಸ್ ಆಗ್ತಕ್ಕಂತ. ಅಂದ್ರೆ ಆ ನೋಟು ಎಣಿಸೋ ಕಾಲಕ್ಕೆ ಇರುವಂತ ಏಕಾಗ್ರತೆ ಪೂಜೆದಲ್ಲಿ ನಮ್ಮಲ್ಲಿಲ್ಲ. ಹಾಗಾಗಿ ಅದಕ್ಕೆ ಮಹಾತ್ಮ ಹೇಳ್ತಾರ, ತಿಳಿದೋ ತಿಳಿಯದೇನೋ ಅರಿತೋ ಅರಿಯದೇನೋ ಬೇಕಾಗಿಯೋ ಬೇಡವಾಗಿಯೋ ಒಮ್ಮೆಯಾದ್ರೂ ಶಿವನಾಮ ಸ್ಮರಣೆ ಮಾಡುವಂತಂದೇಳಿ. ಒಬ್ಬ ಭಕ್ತ ಸ್ಮರಣೆ ಮಾಡಂಗಿಲ್ಲ, ಅಂತಹ ಡಾಂಬಕ್ಕೆ ಏನ್ ಮಾಡ್ತಾನ, ಆತ ಒಂದು ಹುಡುಗಿಯನ್ನ ಪ್ರೀತಿ ಮಾಡಿರ್ತಾನ. ದೇವರ ಪೂಜೆ ಮಾಡಂಗಿಲ್ಲವ, ದೇವ್ರ ಪೂಜೆ ಮಾಡಂಗಿಲ್ಲ. ನಿನ್ನೆ ಒಬ್ರು ಮಠಕ್ಕೆ ಬಂದಿದ್ರು, ಒಂದಿಷ್ಟು ಪೂಜೆ ಮಾಡಮ್ಮ ಅಂತ ಹೇಳಿದೆ. ತಾತ ನಾನು ಪೂಜೆ ಮಾಡ್ತಾ ನನ್ನ ಗಂಡ ಪೂಜೆ ಮಾಡಲ್ಲ. ಯಾಕೆ ಮಾಡಲ್ಲ? ತಾತ ನನ್ನ ಗಂಡ ಹೊಸದಾಗಿ ಫಿಲಿಂ ರಿಲೀಸ್ ಆದ್ರೆ ಆ ಫಿಲಿಂ ಥಿಯೇಟರ್ ಹೋಗ್ತಾನ, ಅದು ಸಾಯಂಕಾಲ ಆತಪ್ಪ ಅಂದ್ರೆ ಊರದ ಅಂಗಡಿಗೆ ಹೋಗ್ತಾನ, ಇನ್ನು ಸುದ್ದಿ ಎಲ್ಲ ಕಟ್ಟಿ ಕುಂತು ಇಸ್ಪೆಟ್ ಆಡ್ತಾನ, ಪೂಜೆ ಮಾತ್ರ ಮಾಡಂಗಿಲ್ಲ. ಯಾಕೆ ಮಾಡಲ್ಲ? ಅದಕ್ಕೆ ಪೂಜೆನೆ ಮಾಡಬೇಕು, ಅದಕ್ಕೂ ಪೂಜೆ ಮಾಡಿಬೇಡ ಅಂತ ಸಂಕಲ್ಪ ಮಾಡ್ಕೊಂಡು. ನೀವು ತಾಯಿಯಂದ್ರೆ ಹೆಂಗ ಒಂದು 5 ಮಂದಿ ಕೆಲಸ ಬೆಳಬೇಕಾರ, ಒಬ್ಬ ಕೆಲಸ ಬೆಳಕಲ್ಲ, 4 ಮಂದಿ ಸರಿಗಳು ಕಲ್ತೀವಿ, 5 ಮಂದಿ ಬೆಳಗಲ್ಲ. ಅದಕ್ಕೆ ನನ್ನ ಗಂಡಿನ ಹೆಸರು ನೀನೇ ಪೂಜೆ ಮಾಡ್ಬೇಡವ, ಚಲೋ ಆಗ್ತದೆ ಅಂತ ಹೇಳಿದ್ರಿ. ಅಂದ್ರೆ ಪೂಜೆ ಇಷ್ಟು ಡಾಂಬಿಕತೆ ಐತೆ. ಅದಕ್ಕೆ ಅಂತ ಡಾಂಬಿಕೆ ಬಂತಹ ಒಬ್ಬ ಅವನು ಪ್ರೇಯಸಿ, ಆ ಪ್ರೇಯಸಿ ಹೆಸರು ಶಿವಾನಿ ಅಂತ ಹೆಸರು ಇರ್ತದೆ. ಅವನು ಕೊನೆ ಜೀವನ ಪರ್ಯಂತ ಬರೀ ಲಾಲಸೆಯನ್ನ ಬರೀ ಭೋಗ ಜೀವನ ಕಳೆದಿರ್ತಾನ. ಅಂತ ಕೊನೆ ಸಾಯ ಕಾಲಕ್ಕ ಶಿವಾನಿ ಅಂತ ಹೆಸರು ಇರ್ತದನಷ್ಟೇ. ಶಿವಾನಿ ಆ ಹೆಸರು ಕೂಡಲೇ ಜೀವನ ಪರ್ಯಂತ ನರಕ ಕೆಟ್ಟ ಕೆಲಸ ಮಾಡಿರ್ತಾನಲ್ಲ, ಅವನು ಕರ್ಕೊಂಡು ಹೋಗ ಇಬ್ರು ಬರ್ತಾರ. ಯಮಲೋಕದಿಂದ ಆ ಯಮಪತಿ ಬರ್ತಾರ, ಶಿವಲೋಕದಿಂದ ಶಿವದೂತರು ಬರ್ತಾರ. ಅವರಿಬ್ಬರ ನಡುವೆ ವಾಗ್ವಾದ ನಡೀತದೆ. ಇವನು ಕೊನೆ ಸಾಯ ಕಾಲಕ್ಕ ಶಿವ ಅಂತ ಹೇಳೋಣ, ಅಂದ್ರೆ ಇದು ನಾವು ಕರ್ಕೊಂಡು ಹೋಗ್ತೀವಂತ ಶಿವದೂತರು. ಇವನು ಜೀವನ ಪರ್ಯಂತ ಕೆಟ್ಟದ್ದು ಮಾಡ್ಯಾನ, ಕರ್ಕೊಂಡು ಹೋಗ್ತಂತ ಆ ಯಮದೂತರು. ಎಲ್ಲರೂ ಇಂತಹ ಕೆಟ್ಟ ಕಾರ್ಯಗಳನ್ನು ಮಾಡ್ಯಾರಂತ ಅವರು ಇಬ್ಬರನ್ನು ಜಗಳ ಆಗ್ತದೆ. ಕೊನೆಗೆ ಗೆಲ್ಲೋದು ಶಿವಾನಿ ಅಂತ ಹೆಸರು, ಅಂದ್ರೆ ತನ್ನ ಲವರ್ ಹೆಸರು ಹೋಗಿದ್ದ. ಶಿವ ಏನ್ ಮಾಡ್ದ, ನನ್ನ ಹೆಸರು ಹೋಗ್ಯಾನ ಅಂತ ಅದನ್ನು ಸ್ವೀಕಾರ ಮಾಡಿದ್ದಂತೆ. ಅಂದ್ರೆ ಶಿವಮಾಲಾಧಾರಿಗಳು ಸುಮಾರು 1 ದಿನ 2 ದಿನ ಅಲ್ಲ, 48 ದಿನಗಳ ಪರ್ಯಂತರವಾಗಿ ಶಿವನಾಮ ಸ್ಮರಣೆ ಮಾಡಿರಲ್ಲ. ನಿಮ್ಮೆಲ್ಲರಿಗೂ ಮುಕ್ತಿಯನ್ನ ಮಲಯ ಕೊಟ್ಟೇ ಕೊಡ್ತಾನ, ನಿಮ್ಮೆಲ್ಲರ ಕಷ್ಟಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ.
ಪ್ರಶ್ನೆಯನ್ನ ವ್ಯಕ್ತಪಡಿಸತಕ್ಕಂಥ ಸಾಗರಗೌಡರ ಧನ್ಯವಾದಗಳು. ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಡಾಕ್ಟರ್ ಮೋಹನ್ ಗುರುಸ್ವಾಮಿ ಉಬ್ಬಳ್ಳಿಯವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಯ ನಡೆಸುತ್ತಿದ್ದಾರೆ. ಅದಕ್ಕೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ತಕ್ಕಂತಹ ರಾಜೇಂದ್ರ ಸರ್ ಕೂಡ ವೇದಿಕೆಗೆ ನಡೆಸುತ್ತಿದ್ದಾರೆ. ಅದೇ ರೀತಿ ಬೆಳಿಹಳ್ಳ ರಾಮಲಿಂಗಯ್ಯ ತಾತವರ ಪುತ್ರ ಇರ್ತಕ್ಕಂಥ ಮಹೇಶ್ ಸ್ವಾಮಿ ಅವರು ಕೂಡ ವೇದಿಕೆಗೆ ಅಂಶವಾಗಿ ನಡೆಸ್ಕೊಳ್ತಾ ಇದ್ದೇನೆ. ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಡಾಕ್ಟರ್ ಭೀಮಣ್ಣ ಹುಲ್ಪೇಟೆ ಸರ್ ಅವರು ನಿಜವಾಗಿ ಉತ್ತಮವಾಗಿರ್ತಕ್ಕಂಥ ವಾಗ್ಮಿಗಳು, ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ರಾಜ್ಯದ ವಿವಿಧ ಮಠಾಧೀಶರೊಂದಿಗೆ ಉತ್ತಮವನ್ನ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಡಾಕ್ಟರ್. ಹಾಗೆ ನಮ್ಮ ಕಂಪನಿಯ ಸಿದ್ಧಿ ಚಾನೆಲ್ ಕೂಡ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಎಲ್ಲ ಮಿತ್ರರು ಕೂಡ ಈ ಕಾರ್ಯಕ್ರಮವನ್ನು ಇಡೀ ನಾಡಿನಾದ್ಯಂತ ಪ್ರಸರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನಮ್ಮ ಹಳೆದಂತಹ ತಂದೆ ತಾಯಿಗಳು ಮತ್ತೊಬ್ಬರ ಮುಂದೆ ತಲೆ ತಗ್ಗುವಂಗ ನಾವು ನಡ್ಕೊಳ್ಬಾರದು ಅನ್ನುವಂತಹ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಬದುಕಿಗೂ ಜೀವನದಲ್ಲಿ ಬೆಲೆ ಬರಲು ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ನಾವೆಲ್ಲ ಕನ್ನಡಿಯ ಮುಂದೆ ನಿಂತು ಲಕ್ಷಣವಂತರಾಗುವುದಕ್ಕಿಂತ ಹಿಂಗೆ ಹೇಳಿ ನಿಮ್ಗೆ ಅರ್ಥ ಆಗೋದು. ನಿಮ್ಮ ಭಾಷೆಯೊಳಗೆ ಹೇಳಬೇಕು. ಕನ್ನಡಿಯ ಮುಂದೆ ನಿಂತು ಲಕ್ಷಣವಂತರಾಗುವುದಕ್ಕಿಂತ ಅಂತ ಹೇಳೋದಕ್ಕಿಂತ ಕನ್ನಡಿಗೆ ಮುಂದೆ ನಿಂತು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಅಂತ ಹೇಳಿ ಚಂದ ಅರ್ಥ ಆಗುತ್ತೆ ಇವತ್ತು. ಹೌದಲ್ರಿ? ಕನ್ನಡಿಯ ಮುಂದೆ ನಿಂತು ಲಕ್ಷಣವಂತರಾಗುವುದಕ್ಕಿಂತ ಇಂತಹ ಮಠ ಮಂದಿರಗಳಿಗೆ ಬಂದು ಗುರುಗಳ ಸನ್ನಿಧಾನಕ್ಕೆ ಬಂದು ಶಿಕ್ಷಣವಂತರಾದಾಗ, ಸುಸಂಸ್ಕೃತವಂತರಾದಾಗ ನಮ್ಮ ಬದುಕು ಬಂಗಾರ ಆಗುತ್ತೆ ಅನ್ನುವಂಥ ಮಾತನ್ನ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಇವತ್ತು ಇಲ್ಲಿ ನಮ್ಮ ಮಿಡಿದ ಭಾವ ಅನ್ನುವಂತಹ ಕೃತಿಯ ಲೋಕಾರ್ಪಣೆಯನ್ನು ಮಾಡಿದ ಬಹಳ ಅದ್ಭುತವಾದಂತಹ ಕೃತಿ ನಮ್ಮ ಗಿರಿಯಪ್ಪ ಸರ್ ಬರೆದಿದ್ದಾರೆ. ನಮ್ಮ ನಾಗಲೇಕ ಸರ್ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಬಹಳ ಅದ್ಭುತವಾಗಿ ಅವರ ತಂದೆ, ತಾಯಿ, ಗುರು, ಸಂಸ್ಕಾರ ಅಂದ್ರೆ ಇಂತಹ ಹಲವಾರು ವಿಚಾರಗಳನ್ನ ಅದರಲ್ಲಿ ಅವರು ತುಂಬಿಟ್ಟಿದ್ದಾರೆ. ಅಂತಹ ಕೃತಿಯನ್ನು ನೀವು ಓದುವಂತಹ ಪ್ರಯತ್ನವನ್ನು ಮಾಡ್ರಿ. ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಪುಸ್ತಕವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ರಿ. ಅದಕ್ಕೆ ಊಟ ನಿನ್ನನ್ನು ಬದುಕುವಂತ ಮಾಡಿದ್ರೆ ₹1 ಕೊಟ್ಟು ತೆಗೆದುಕೊಂಡಿರುವಂತಹ ಪುಸ್ತಕ ನೀನು ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕನ್ನುವಂಥದ್ದನ್ನ ಆ ಪುಸ್ತಕ ಕಲಿಸಬೇಕು ಎನ್ನುವಂತ ಮಾತನ್ನು ಅಂಬೇಡ್ಕರ್ ಬರೀತಾ ಹೋಗ್ತಾರೆ. ಅದಕ್ಕಾಗಿ ಇಲ್ಲಿ ಸೇರಿರುವಂತಹ ಎಲ್ಲ ತಂದೆ ತಾಯಿಗಳು, ಗುರು ಹಿರಿಯರಲ್ಲಿ ಒಂದೇ ಒಂದು ವಿನಂತಿ ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ, ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ, ಒಳ್ಳೆಯ ನಡೆನುಡಿಗಳನ್ನು ಕಲಿಸ್ರಿ. ಮನೆಗೆ ಬಂದಂತಹ ಗುರುಗಳಿಗೆ ತಲೆ ಮಾಡುವುದನ್ನು ಕಲಿಸಿದಾಗ ಮಾತ್ರ ನಿಮ್ಮ ಮಕ್ಕಳು ಸಹಿತ ನಾಳೆ ನಿಮಗೆ ಬೆಳೆದು ನಿಂತು ನೆರಳನ್ನು ನೀಡುವ ಮರ ಆಗ್ತಾರೆ ಎನ್ನುವಂತ ಮಾತನ್ನು ಹೇಳಿ ನಮಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಪರಮ ಪೂಜ್ಯರ ಪಾದದಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಅಣ್ಣ ತಮ್ಮಂದಿರೇ, ಗುರುಗಳೇ, ಹಿರಿಯರೇ, ಇವತ್ತಿನ ದಿವಸ ನಾವು ಇರುಮುಡಿ ಅಂತ ಕೇಳ್ಪಟ್ಟಿದ್ದೀವಿ. ಇರುಮುಡಿ ಕಟ್ಟಿಕೊಂಡು ಶಬರಿಮಲೆಗೆ ಹೋಗ್ತಾ ಇದ್ದೀವಿ. ಆದರೆ ಇದು ಶಿವನ ಇರುಮುಡಿ. ಇದು ಬಹಳ ಶ್ರೇಷ್ಠವಾದಂತಹ ಕೆಲಸವನ್ನ ನಮ್ಮ ಜಗನ್ನಾಥನವರು ಮಾಡ್ತಾ ಇದ್ದಾರೆ. ನಾವು ಅಯ್ಯಪ್ಪನಿಗೆ ಇರುಮುಡಿ ತಗೊಂಡು ಹೋಗ್ತಾ ಇದ್ದೀವಿ, ಇದು ಶಿವನಿಗೆ ಇರುಮುಡಿ ತಗೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಒಳ್ಳೆ ಸೇವೆಯನ್ನ ಜಗನ್ನಾಥವರು ಮಾಡ್ತಾ ಇದ್ದಾರೆ. ಮತ್ತೆ ನಿಮಗೆಲ್ಲ ಯೂನಿಫಾರ್ಮ್ ಕೊಟ್ಟಿದಾರಲ್ಲ, ಯಾರು ಕೊಟ್ಟಿದ್ದಾರೆ? ನಿಮ್ಮ ಸ್ಯಾರಿ ಕೊಟ್ಟಿದಾರಲ್ಲ, ಯಾರು ಕೊಟ್ಟರಮ್ಮ? ನೀವೇ ಅಂತ ಹೇಳಿದ್ರ? ತಾತವರೇ ಕೊಟ್ಟರು. ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನು ಕರೆಕ್ಟ್ ಆದಂತ ಯೂನಿಫಾರ್ಮ್ಗಳೆಲ್ಲ ಕಾಣ್ತಾ ಇದೆ. ಬಹಳ ಸಂಖ್ಯೆಯಲ್ಲಿ ಅಮ್ಮನವರ ಪಾದಕ್ಕೆ ನಮಸ್ಕರಿಸುತ್ತಾ, ಉಡಿ ತುಂಬುವ ಕಾರ್ಯಕ್ರಮ ಅಂತಂದ್ರೆ ಮಹಾ ಶ್ರೇಷ್ಠ ಕಾರ್ಯಕ್ರಮ. ಉಡಿ ತುಂಬಿಸಿ ಜಗನ್ನಾಥವರು ಧ್ಯಾನದ ಕಣ್ಣು ನೆತ್ತಿ ಮೇಲೆ ಏರಿದಂಗಿದೆ.
ಹಾಗಾಗಿ ನಮ್ಮ ಜಗನ್ನಾಥವರು ಮಾಡ್ತಾ ಇರುವಂತ ಈ ಸೇವೆ, ಆ ತಾಯಿ ಆರಾಧನೆ ಮಾಡ್ತಾ, ಧ್ಯಾನ ಮಾಡ್ತಾ ಸಂಪಾದನೆ ಮಾಡಿದಂತ ಅತೀಂದ್ರಿಯ ಶಕ್ತಿ ಅವರ ಮಸ್ತಕದಲ್ಲಿ, ಆ ಧ್ಯಾನದ ಶಕ್ತಿ ವಿಪರೀತವಾಗಿ ಬೆಳೆದಿದೆ. ನನಗೆ ಅಮ್ಮಂದಿರ ಇವತ್ತು ಉಳಿದುಂಬೆ ಕಾರ್ಯಕ್ರಮ, ಇನ್ನು ಮುಂದೆ ಪೆಂಡಾಲ್ ಆಗುವಂತ ಅವಶ್ಯಕತೆ ಬೇಡ. ಹಾಗಾಗಿ ಜಡೇಶಾಟ್ ಅವರಿಗೆ 11,000 ರೂಪಾಯಿ ಈ ಸೀಟ್ ಹೊಡಿಲಿಕ್ಕೆ, ಇಲ್ಲಿಂದ ಮುಂದೆ ಸೀಟ್ ಹೊಡಿಲಿಕ್ಕೆ, ಇನ್ನು ಮುಂದೆ ಈ ಪೆಂಡಾಲ್ ಹಾಕಿ ಸೇವೆಯನ್ನ ಮಾಡಬಾರ್ದು, ಇನ್ನು ಸೀಟ್ ಹೊಡಿಬೇಕು. ಇದ್ರ ಮೇಲೆಲ್ಲ ಸೀಟ್ ಹಾಕಿ ಈ ಪೆಂಡಾಲ್ ಖರ್ಚು ಬರಬಾರದು. ಹಾಗಾಗಿ ಗುರುಗಳು 10,001 ರೂಪಾಯಿ ಕೊಡ್ತಾ ಇದ್ದಾರೆ. ಬೇರೆ ಯಾರ್ಯಾರು ಕೊಡ್ತೀರಾ ದಯವಿಟ್ಟು ಕೈ ಎತ್ತಿ. ಎಷ್ಟು ಕೊಡ್ತೀರಾ? 5,000. ಅವ್ರ ಹೆಸರು ಬರ್ಕೊಳ್ಳಿ, ಬೇಗ ಮನುಷ್ಯರು ಬೇಗ ಬಿಟ್ಟುಕೊಳ್ಳಿ. ಆಶೀರ್ವಚನಕ್ಕಿಂತನೂ ಇದನ್ನ ಮೈನ್ ಮುಗಿಸ್ಬೋದು. ಈ ಸೀಟ್ ಹೊಡೆಯೋದು ಕೆಲಸ ಎಲ್ಲ ಮುಗಿಸಿ ಮುಂದಿನ ಬಾರಿ ನೀವು ಇಲ್ಲಿ ಬಂದ್ರೆ ನಿಮಗೆ ಪೆಂಡಾಲ್ ಖರ್ಚು ತಾತವರಿಗೆ ಉಳಿತದೆ. ಇನ್ನೂ ಅನ್ನದಾನ ಸೇವೆ ನಿರಂತರವಾಗಿ ತಾತವರು ಮಾಡ್ತಾ ಹೋಗ್ಲಿ ಅಂತ ಹೇಳೋದೇ ಗುರುಗಳ ಆಶೀರ್ವಾದ. ಇಷ್ಟು ಸಣ್ಣ ವಯಸ್ಸಲ್ಲಿ ಈ ಒಂದು ಆಧ್ಯಾತ್ಮಿಕ ಸೇವೆ ಮಾಡೋದು ಅದು ಪುಣ್ಯದ ಕೆಲಸ. ಅದು ಎಲ್ಲ ಆತ್ಮಗಳಿಗೂ ಭಗವಂತ ಕೊಡುವಂತ ಕೌಶಲ್ಯ. ಆ ಕೌಶಲ್ಯದಿಂದ ಇಷ್ಟು ಮೇಲು ಪರ್ವತಕ್ಕೆ ಏರಿದ್ದಾರೆ ಅವರು. ಹಾಗಾಗಿ ಅವರು ಇನ್ನೂ ಸೇವೆ ಮಾಡುವಂತ ಶಕ್ತಿಯ ಭಗವಂತ ಕೊಡ್ಲಿ. ಏನ್ ಹೆಸರು ಅವ್ರದ್ದು? ಚಿದಾನಂದ 5,000. ಮತ್ತೆ ಎಚ್ ಮಂಜುನಾಥ್ ಹಿರೇಮಠ್ 5,000. ವಿವೇಕಾನಂದ ಶಾಲೆ 11,000. ಮಾರಿಸ್ವಾಮಿ 5,001. ದೊಡ್ಡ ಬಸಪ್ಪ ನರಸಪ್ಪ 5,000. 2,001 ನಿಮ್ಮ ಹೆಸರು? ಶ್ರೀನಿವಾಸ್ ನಮ್ಮ ಗುರುಸ್ವಾಮಿ ಅವರು ರಾಜಲಿಂಗಂ ಸ್ವಾಮಿ 2,001. 5,000. ಅಮ್ಮಂದಿರ ಯಾರಾದ್ರೂ ಕೈ ಎತ್ತಿ. ನಿಮ್ದಮ್ಮ 1,000. ಅದು ಬೇಗ ಬುಕ್ಕಲ್ಲಿ ಬರ್ಕೊಳ್ಳಿ ಬೇಗ. ಮತ್ತೆ ಅಲ್ಲಿ ಒಬ್ರು ಹೋಗ್ಬಿಡಿ ನೀವು ಪೆನ್ ತಗೊಳ್ಳಿ. ಅಲ್ಲ, ನೀವು ಇಲ್ಲಿ ಕೇಳಿದ್ರೆ ಗೊತ್ತು, ಬೈಕ್ ತಗೊಂಡು ಹೋಗಿ ಅಲ್ಲಿಗೆ. ಎಲ್ಲ ಅಮ್ಮಂದಿರು ಕಣ್ಣು ಮುಚ್ಚಿ, ಎಲ್ಲ ಅಮ್ಮಂದಿರು ಕಣ್ಣು ಮುಚ್ಚಿ. ಈಗ ನಿಮ್ಮ ಮನಸ್ಸನ್ನ ನಾನು ಎಲ್ಲಮ್ಮ ಗುಡ್ಡಕ್ಕೆ ತಗೊಂಡೋಗ್ತಾ ಇದ್ದೀನಿ, ಎಲ್ಲಮ್ಮ ತಾಯಿಯ ಗುಡ್ಡಕ್ಕೆ. ಈಗ ಎಲ್ಲಮ್ಮ ಗುಡ್ಡಕ್ಕೆ ನಿಮ್ಮ ಮನಸ್ಸು ಉಂಟು. ಅಲ್ಲಿ 3 ಪ್ರದಕ್ಷಿಣೆ ಆ ತಾಯಿ ರೇಣುಕಮ್ಮನಿಗೆ 3 ಪ್ರದಕ್ಷಿಣೆ ಮಾಡಿ ನಿಮ್ಮ ಮನಸ್ಸನ್ನ ಆ ವಿಗ್ರಹದಲ್ಲಿ ಇಟ್ಟು, ನಿಮ್ಮ ಮನಸ್ಸನ್ನ ವಿಗ್ರಹದಲ್ಲಿಟ್ಟು ಓಂ ರೇಣುಕಾಂಬೆ ನಮಃ, ಓಂ ರೇಣುಕಾಂಬೆ ನಮಃ 3 ಸಲ ಹೇಳಿ ತಾಯಿ ಎಲ್ಲಮ್ಮ ಅನುಗ್ರಹ ಕೊಡು. ಇದನ್ನ ಮನಸ್ಸಲ್ಲೇ ನೀವು ಏಕಾಗ್ರತೆ ಮಾಡಿ ಒಂದು ಡೈಲಿ ಒಂದು ಅರ್ಧ ಗಂಟೆ ನೀವು ಈ ರೀತಿ ಧ್ಯಾನ ಮಾಡೋದ್ರಿಂದ ಶರೀರಕ್ಕೆ ಚಿಕಿತ್ಸೆ ಮದ್ದಿಂದ ಆಗುತ್ತೆ, ಆದ್ರೆ ಮನಸ್ಸಿಗೆ ಚಿಕಿತ್ಸೆ ಧ್ಯಾನದಿಂದ ಆಗುತ್ತೆ. ಈ ಧ್ಯಾನವನ್ನ ಮಾಡಿ ಅರ್ಧ ಗಂಟೆ ಪ್ರತಿ ಮನೆಯಲ್ಲೂ ಸಮೇತ ಪ್ರತಿ ಹೆಣ್ಮಕ್ಕಳು ಈ ಧ್ಯಾನವನ್ನ ಕಲಿಬೇಕು. ಇದರಿಂದ ಮನಃಶಾಂತಿ, ಮನಸ್ಸಿಗೆ ನೆಮ್ಮದಿ ಎಲ್ಲ ಸಿಗುತ್ತೆ. ನಿಮ್ಮಲ್ಲೇ ಇದೆ, ನೀವೇ ನಿಮ್ಮ ಆತ್ಮವನ್ನ, ನಿಮ್ಮ ಅರಿವೇ ನಿಮ್ಮ ಗುರು. ಆತ್ಮವನ್ನ ಜಾಗೃತಿ ಮಾಡಬೇಕಾದ್ರೆ ಈ ಧ್ಯಾನವನ್ನ ನೀವು ಮಾಡ್ತಾ ಹೋಗಿ ನಿಮ್ಮ ಕಷ್ಟಗಳು ಸಮೇತನೂ ಪರಿಹಾರ ಆಗ್ತಾ ಹೋಗ್ತದೆ. ಹಾಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ನೀವು ತೃಪ್ತರಾಗ್ತೀರಾ. ಈ ಧ್ಯಾನವನ್ನ ಎಲ್ಲರೂ ಮಾಡಬೇಕು. ಇದು ಮಾಡೋದ್ರಿಂದ ನಿಮಗೆ ಒಳಿತಾಗುತ್ತೆ. ಹಾಗೆ ಅಮಾವಾಸ್ಯೆ ದಿವಸ ನಮ್ಮ ತಾತನವರು ಪ್ರವಚನ ಎಲ್ಲ ಹೇಳ್ತಾ ಇರ್ತಾರೆ, ಆಶೀರ್ವಚನ ಹೇಳ್ತಾ ಇರ್ತಾರೆ, ಅದನ್ನು ಕೇಳಿ. ಈಗ ಉಡಿ ತುಂಬುವ ಕಾರ್ಯಕ್ರಮ ಇದೆ, ಎಲ್ಲರೂ ಉಡಿ ತುಂಬಬೇಕು. ನಿಮಗೂ ಹೊಟ್ಟೆ ಇಷ್ಟ ಇದೆ, ಊಟ ಮಾಡಬೇಕು. ಹಾಗಾಗಿ ಎಲ್ಲರೂ ಯಾರ್ಯಾರು ಏನೇನು ಕೊಡ್ತೀರಾ ಅಲ್ಲಿ ಮಾರಿಸ್ವಾಮಿ ಹತ್ರ ಕಳಿಸಿದೀವಿ, ಆ ಬುಕ್ಕಲ್ಲಿ ಬರ್ಸ್ಕೊಂಡು ಆಮೇಲೆ ಬೇಕಾದ ತಾತನವರಿಗೆ ತಂದು ಕೊಡ್ಬೋದು.
ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸ್ವಾಮಿಗಳಿಗೂ ಗಣ್ಯರಿಗೂ ವಂದಿಸುತ್ತಾ ನಮ್ಮ ಎಲ್ಲ ತಾಯಂದಿರಿಗೂ ಅಕ್ಕಂದಿರಿಗೂ ತಂದೆ ಸ್ವಾಮಿ ಚೆನ್ನಾಗಿ ತಾತನವರು ಕೊಲ್ಲೂರು ಮೂಕಾಂಬಿಕೆ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ಪೀಕರ್ ಬಾಕ್ಸ್ ಯಾವುದು ಕರೆಕ್ಟ್ ಇಲ್ಲ. Ambe,